ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಸೇನೆಯಿಂದ ಭಯಂಕರ ಆಪರೇಷನ್ ಆಗ್ತಾ ಇದೆ. 75 ವರ್ಷಗಳಲ್ಲೇ ಆಗದ್ದನ್ನ ಪಾಕಿಸ್ತಾನದ ಮೇಲೆ 75 ವರ್ಷಗಳಲ್ಲಿ ಆಗದ್ದಂತಹ ಒಂದು ದಾಳಿಯನ್ನ ಮಾಡಿದೆ ಭಾರತ. ಸಾಮಾನ್ಯವಾಗಿ ಬಹುತೇಕ ಕಾರ್ಯಾಚರಣೆಗಳು ಬಾಂಗ್ಲಾ ವಿಮೋಚನೆ ಸಮಯದಲ್ಲಿ ನಡೆದಿದ್ವು. ಭಯಂಕರ ಅಟ್ಯಾಕ್ ಆಗಿ ಪಾಕಿಸ್ತಾನವನ್ನು ನಲುಗಿಸಿತ್ತು 5.5 ದಶಕದ ಹಿಂದೆ. ಆದರೆ ಪಾಕಿಸ್ತಾನದ ಅಸ್ತಿತ್ವ 75 ವರ್ಷಗಳಿಂದ ಆಗದಂಥ ದಾಳಿಯನ್ನು ಮಾಡಿ ತೋರಿಸಿದೆ ಭಾರತ ಅನ್ನೋದು ಒಂದು ಕಡೆ. ಆದರೆ ಪಾಕಿಸ್ತಾನ ಕೊನೆಗೂ ಹೋಳಾಗುವ ಸಮಯ ಬಂದೇ ಬಿಡ್ತಲ್ಲ. ಬಲೂಚಿಸ್ತಾನ್ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗಿದೆ ವಿಶ್ವಸಂಸ್ಥೆಯಿಂದ. ಬಹುದೊಡ್ಡ ಸ್ಟೆಪ್. ಹಾಗಾದ್ರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ನಮ್ಮ BSF ಯೋಧರು 7 ಜನ ಮಸೂದ್ ಅಜರ್ ತಂಡದ ಉಗ್ರರನ್ನ ಹೊಡೆದು ಉರುಳಿಸಿರೋದು. ಅಲ್ಲಿ ಮಸೂದ್ ಅಜರ್ ಸಹೋದರನನ್ನ ಬ್ಲಾಸ್ಟ್ ಮಾಡ್ಲಾಯ್ತಲ್ಲ ಈ ಮಧ್ಯರಾತ್ರಿ ಸಿಂಧೂರ್ ಆಪರೇಷನ್ ನಲ್ಲಿ. ಕಂದಹಾರ್ ಹೈಜಾಕ್, ಪಾರ್ಲಿಮೆಂಟ್ ಅಟ್ಯಾಕ್ ಸೇರಿದಂತೆ ಬಹಳಷ್ಟು ನಷ್ಟಗಳನ್ನ ತಂದಿಟ್ಟಿದ್ದ ಭಾರತದ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ಉಗ್ರನನ್ನ ಒಡಿಸ್ ಮಾಡಾಯ್ತು. ಕುದಿತಾ ಇದೆ ಮಸೂದ್ ಅಜರ್ ರಕ್ತ, ಯಾರನ್ನೂ ಉಳಿಸಲ್ಲ ಅಂತ ನಿಂತಲ್ಲೇ ಎಗರಾಡಿರುವಂತಹ ಮಸೂದ್ ಈಗ ತನ್ನ ತಂಡದವ್ರನ್ನ ಒಳಗೆ ನುಗ್ಗಿಸಿ ಕಳಿಸ್ತಾ ಇದ್ದಾನೆ. ಆದ್ರೆ ನಮ್ಮ BSF ಯೋಧರು 7 ಜನ ಅವನ ಸಂಘಟನೆಯ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆ ಉಗ್ರರನ್ನ ಹೊಡೆದು ಉಳಿಸಿದ್ದಾರೆ ಅಲ್ಲೇ. ಅದೊಂದು ಬೆಳವಣಿಗೆ ಆಗ್ತಾ ಇದೆ. ಈಗ ಸದ್ಯಕ್ಕೆ ಮತ್ತೆ ಸೈರನ್ ಮೊಳಗ್ತಾ ಇದೆ ಚಂಡೀಗಢ ಹತ್ರ. ಸೊ ಮತ್ತೆ ದೊಡ್ಡ ಬೆಳವಣಿಗೆ ಸುಳಿವು ಕೊಡ್ತಾ ಇದೆ. ಪಾಕಿಸ್ತಾನ ಮತ್ತೆ ಸರಣಿ ಡ್ರೋನ್ ದಾಳಿ ಮಾಡಿದ್ರೆ ಭಾರತ ನಿನ್ನೆ ರಾತ್ರಿ ಏನು ಉತ್ತರ ಕೊಟ್ಟಿದ್ಯೋ ಅದನ್ನೇ ಕೊಡೋದು ಗ್ಯಾರಂಟಿ. ಆದರೂ ಪದೇ ಪದೇ ಸಾಲ ಕೊಡಿ ಅಂತ ಇವತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸಾಲ ಕೊಡಿ ಅಂತ ವಿಶ್ವದಲ್ಲಿ ಯಾರ್ಯಾರಿದ್ದಾರೋ ಎಲ್ಲರನ್ನ ಅಂಗಲಾಚ್ತಾ ಇದೆ ಪಾಕಿಸ್ತಾನ ಯುದ್ಧ ಮಾಡೋಕೆ. ಈ ಪೋಸ್ಟ್ ವೈರಲ್ ಆಗಿದೆ. ಆದರೆ ದಾಳಿ ಮತ್ತಷ್ಟು ಮುಂದುವರಿಸ್ತೀವಿ ಅನ್ನೋ ಹಠಕ್ಕೇನಾದರೂ ಪಾಕಿಸ್ತಾನ ಬಿದ್ದಿದ್ರೆ ಸರಿಯಾದ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ನಿಂತಿದೆ. ನಮ್ಮ ಸೇನೆ ಶಾಲಾ ಕಾಲೇಜುಗಳಿಗೆ ಗಡಿ ಭಾಗದಲ್ಲಿ ರಜಾ ಕೊಟ್ಟು ಏರ್ ಸೈರನ್ ಅನ್ನ ಮೊಳಗಿಸಿರೋದು ಈಗ ಮಹತ್ವ ಪಡ್ಕೊಳ್ತಾ ಇದೆ. ಸೊ ರಾತ್ರಿ ಕಾರ್ಯಾಚರಣೆ ಬಳಿಕ ಮತ್ತೆ ಬೆಳಗ್ಗೆ ಏನೋ ಒಂದು ದೊಡ್ಡ ಆಪರೇಷನ್ ನ ಸುಳಿವು ಈಗ ಚಂಡೀಗಢ ಬಳಿ ಸಿಗ್ತಾ ಇರೋದು. ಇದಷ್ಟು ಸದ್ಯದ ಅಪ್ಡೇಟ್ಸ್. ಮತ್ತೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ ಸ್ವಾತಂತ್ರ್ಯಕ್ಕೆ ಅಧಿಕೃತವಾಗಿ ಮಾಡಬೇಕಾದ ಪ್ರೊಸೀಜರ್ ಶುರುವಾಗಿದೆ. ಈಗ ವಿಶ್ವಸಂಸ್ಥೆಯ ಮೊರೆ ಹೋದ ಬಲೂಚಿಸ್ತಾನ ಸ್ವತಂತ್ರ ದೇಶದ ಸ್ಥಾನಮಾನವನ್ನು ನಮಗೆ ಕಲ್ಪಿಸಿ ಈ ಎಲ್ಲ ಕಾರಣಗಳಿಂದ ಅಂತ ಈಗ ವಿಶ್ವಸಂಸ್ಥೆಯ ಮೊರೆ ಹೋಗಿರೋದು. ನೂರಾರು ಏನು ಸಾವಿರಾರು ಸಂಖ್ಯೆಯಲ್ಲಿ ಪಾಕಿಸ್ತಾನದ ಸೈನಿಕರನ್ನ ಹೊಡೆದು ಹಾಕಿದ್ದೀವಿ ಅನ್ನೋ ಲೆಕ್ಕ ಕೊಡ್ತಾರೆ ಬಲೂಚಿಗಳು. ಈಗ ನಿನ್ನೆ ಮೊನ್ನೆ ಪಹಲ್ಗಾಮ್ ದಾಳಿ ಆದ್ಮೇಲೆನೆ ಪಾಕಿಸ್ತಾನದಲ್ಲಿ ಬಲೂಚಿಗಳ ಅಟ್ಟಹಾಸ ಪಾಕ್ ಯಾವ ರೀತಿ ನಡುಗೋ ರೀತಿಯಲ್ಲಿ ಮಾಡ್ತು. ಮತ್ತು ಪಾಕಿಸ್ತಾನ ಆರ್ಮಿ ಭಾರತ ಎದುರಿಸೋದಿರ್ಲಿ ಬಲೂಚಿಗಳನ್ನ ಎದುರಿಸೋಕಾಗದೆ ಕಂಗಾಲಾಗಿದ್ದು ನೋಡಿದ್ವಿ. ಅವರನ್ನ ಕಂಪ್ಲೀಟ್ ಆಗಿ ನಿಯಂತ್ರಣ ಆ ಭಾಗದಲ್ಲಿ ಕಳ್ಕೊಂಡು ಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಇದ್ರ ಬೆನ್ನಲ್ಲೇ ನೋಡಿ ನಿನ್ನೆ ಇಲ್ಲಿ ಭಾರತ ಪಾಕಿಸ್ತಾನ ಸಂಘರ್ಷ ಆಗ್ತಿರುವಾಗಲೇ ಬಿಗ್ ಡೆವಲಪ್ಮೆಂಟ್ ಆಗಿದೆ. ನಂಬರ್ 1 ಬಲೂಚಿಸ್ತಾನ ಫ್ರೀಡಮ್ ಫೈಟರ್ಸು ಪಾಕಿಸ್ತಾನದ ಮೇಜರ್ ಗ್ಯಾಸ್ ಫೀಲ್ಡ್ ಒಂದನ್ನು ವಶಪಡಿಸ್ಕೊಂಡಿದ್ದಾರೆ. ಡೇರಾ ಬುಕ್ತಿ ಅನ್ನುವಂಥ ಪ್ರದೇಶ 100ಕ್ಕೂ ಅಧಿಕ ನೂರಾರು ಸಂಖ್ಯೆಯಲ್ಲಿ ಗ್ಯಾಸ್ ಫೀಲ್ಡ್ಗಳಿರುವಂಥ ಗ್ಯಾಸ್ ಇರುವಂಥ ಒಂದು ಪ್ರದೇಶ ಅದು. ಆ ಇಡೀ ಜಾಗವನ್ನು ವಶಪಡಿಸ್ಕೊಂಡಿದ್ದಾರೆ. ಕ್ವೆಟಾ ನಗರವನ್ನು ಕಂಪ್ಲೀಟ್ ಆಗಿ ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ. ಸೊ ಬಲೂಚಿಸ್ತಾನ ಇದು ಸ್ವತಂತ್ರ ದೇಶ ಅಂತ ಅವರು ಘೋಷಣೆ ಮಾಡಿ ಪಾಕಿಸ್ತಾನ ಧ್ವಜ ಇಳಿಸಿ ತಮ್ಮ ಧ್ವಜವನ್ನು ಏರಿಸಿರೋದು ನಿನ್ನೆನೆ ನೋಡಿದ್ರೆ ಅದನ್ನು ಪ್ರಸಾರ ಮಾಡಿದ್ದೀವಿ. ಹಿಂದೂಸ್ತಾನಕ್ಕೆ ಜೈ ಅಂತ ಹೇಳ್ಕೊಳ್ತಾ ಭಾರತೀಯರ ಜೊತೆ ಕೈ ಜೋಡಿಸಿ ಹೆಜ್ಜೆ ಜೊತೆ ಹೆಜ್ಜೆ ಇಡ್ತೀವಿ ಅನ್ನುವಂಥ ಘೋಷಣೆಯನ್ನ ಅಲ್ಲಿನ ಬಲೂಚಿಗಳು ಮೊಳಗಿಸಿದ್ದಾರೆ. ನೇರವಾಗಿ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಹೋರಾಟಗಾರರು ಕೇಳ್ತಿದ್ದಾರೆ, ಮೋದಿಜಿ ನಮ್ಮ ಕೈಗೆ ಮತ್ತಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಡಿ, ನಾವೇ ನಿಮ್ಮ ಕೆಲಸ ಮಾಡಿ ಮುಗಿಸ್ತೀವಿ. ಇದು ರೈಟ್ ಟೈಮ್, ನಮ್ಮ ಕೈಗೆ ಮತ್ತಷ್ಟು ಶಸ್ತ್ರಗಳನ್ನು ಕೊಡಿ ಅಂತ ಓಪನ್ ಆಗಿ ಘೋಷಣೆ ಮೊಳಗಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶ ಸ್ವತಂತ್ರಗೊಂಡಿದೆ. ಹಾಗೆ ಬಲೂಚಿಸ್ತಾನ್ ಅಂದ್ರೆ ಹೇಗಿರುತ್ತೆ? ಇಲ್ಲಿ ಗನ್ ಇರಲ್ಲ, ಪೆನ್ ಇರುತ್ತೆ. ಪೆನ್ ಮೂಲಕ ಆಡಳಿತ ನಡೆಯುತ್ತೆ ಮತ್ತು ಬ್ಯಾಲೆಟ್ ಮೂಲಕ ಎಲೆಕ್ಷನ್ ನಡೆಯುತ್ತೆ. ಇಲ್ಲಿ ಭಯೋತ್ಪಾದಕತೆ ಇರಲ್ಲ, ಯಾವುದೇ ಧರ್ಮದ ವಿರುದ್ಧ ದ್ವೇಷ ಇರಲ್ಲ, ಭಾರತದ ಜೊತೆಗೆ ಪ್ರೀತಿ ಸ್ನೇಹ ಇರುತ್ತೆ ಅನ್ನೋದನ್ನ ಓಪನ್ ಆಗಿ ಘೋಷಿಸಿ ಅತ್ಯದ್ಭುತವಾಗಿ ನಾವು ಆಡಳಿತ ಮಾಡಿ ತೋರಿಸ್ತೀವಿ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಈಗ ವಿಶ್ವಸಂಸ್ಥೆ ಮೊರೆ ಹೋಗಿರೋದು ಬಲೂಚಿಸ್ತಾನ ಸ್ವಾತಂತ್ರ್ಯಕ್ಕೆ ಕ್ಷಣಗಣನೆ ಶುರುವಾದಂತಿದೆ ಪರಿಸ್ಥಿತಿ. ರೋಗ್ ಪಾಕಿಸ್ತಾನ ಅಲ್ಲ, ಭೂಮಿ ಮೇಲಿನ ಸ್ವರ್ಗ ಬಲೂಚಿಸ್ತಾನ. ಇನ್ವೆಸ್ಟ್ಮೆಂಟು, ವ್ಯಾಪಾರ, ವಹಿವಾಟು ಎಲ್ಲದಕ್ಕೂ ಇಲ್ಲಿಗೆ ಬನ್ನಿ ಪಾಕಿಸ್ತಾನ ಅನ್ನೋದು ಇನ್ನು ಮುಂದೆ
ಯಾವುದಕ್ಕೂ ಕೂಡ ಅರ್ಹವಲ್ಲ. ಅದ್ರ ಕಥೆ ಮುಗೀತು. ಬಲೂಚಿಸ್ತಾನಕ್ಕೆ ಬನ್ನಿ. ಒನ್ಸ್ ಅಪಾನ್ ಅ ಟೈಮ್ ದೇರ್ ವಾಸ್ ಅ ಪಾಕಿಸ್ತಾನ್ ಅನ್ನುವ ಪೋಸ್ಟ್ ಅನ್ನು ಹಾಕೇ ಬಿಟ್ಟಿದ್ದಾರೆ. ಪಾಕಿಸ್ತಾನ ಇತ್ತು, ಇನ್ನು ಮುಂದೆ ಇಲ್ಲ ಅನ್ನುವ ಮೂಲಕ ತಮ್ಮ ಧ್ವಜವನ್ನ ಹಾರಿಸಿದ್ದಾರೆ. ಈಗ ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ಬಲೂಚಿಸ್ತಾನ ದೇಶದ ಸ್ಥಾನಮಾನವನ್ನು ಪಡ್ಕೊಳ್ಳೋಕೆ ಪ್ರೊಸೀಜರ್ ಅನ್ನು ಶುರು ಮಾಡಿದೆ. ವಿಶ್ವ ಮಟ್ಟದಲ್ಲಿ ಎಲ್ಲರ ಬಲವನ್ನ ಪಡ್ಕೊಂಡಿರುವಂತಹ ಭಾರತ ಬಲೂಚಿಸ್ತಾನ ಸ್ವತಂತ್ರ ಮಾಡುವಲ್ಲಿ ಕೊನೆಗೂ ಯಶಸ್ವಿಯಾಗೇ ಬಿಡ್ತಾ ಅನ್ನುವಷ್ಟು ಬೆಳವಣಿಗೆಗಳಾಗ್ತಿರೋದು. ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ನಾವು ಮಾಡಿರೋ ಆಪರೇಷನ್ ನಲ್ಲಿ ಕಂಪ್ಲೀಟ್ ಬಲ ಸಿಕ್ಕಿದೆ. ಅಮೆರಿಕ ಏನ್ ಹೇಳ್ತಿದೆ, ನಿಲ್ಲಿಸಿ ಮತ್ತೊಂದು ಹೇಳ್ತಿಲ್ಲ. ಇವತ್ತೂ ಕೂಡ ಅಲ್ಲಿಂದ ಬರ್ತಿರುವಂತಹ ರೆಸ್ಪಾನ್ಸ್ ನಮ್ಗೆ ಯಾಕ್ರಿ ಬೇಕು, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಈ ವಿಷಯಕ್ಕೆ, ಪಾಕಿಸ್ತಾನವನ್ನು ಭಾರತ ನೋಡ್ಕೊಳ್ಳುತ್ತೆ ಅನ್ನುವಂತಹ ರೆಸ್ಪಾನ್ಸ್ ಬಂದಿದೆ ಅಮೆರಿಕದಿಂದ. ನಿನ್ನೆ ರಾತ್ರಿ ಜೈಶಂಕರ್ ಅವರು ಮಾತಾಡ್ತಾರೆ ತನ್ನ ಕೌಂಟರ್ ಪಾರ್ಟ್ ಜೊತೆಗೆ. ಅಲ್ಲಿಂದ ಹೇಳಿದ್ದಿಷ್ಟೇ, ಭಯೋತ್ಪಾದಕತೆ ನಿರ್ಮೂಲನೆ ಮಾಡುವಲ್ಲಿ ನಿಮಗೆ ಸಂಪೂರ್ಣ ಬಲ ಇದೆ ಅಂತ ಘೋಷಣೆ ಮಾಡಿದ ಅಮೆರಿಕಕ್ಕೆ ಥ್ಯಾಂಕ್ಸ್ ಅಂತಾರೆ ಜೈಶಂಕರ್. ಮಾತುಕತೆ ಬಳಿಕ ಅಮೆರಿಕ, ಪಾಕಿಸ್ತಾನ, ಭಾರತ ಇಬ್ಬರ ಜೊತೆನೂ ಮಾತಾಡಿದ ಮೇಲೆ ಘೋಷಣೆ ಮಾಡಿದ್ದನ್ನ ಇವತ್ತು ಬೆಳಗ್ಗೆ ಹೇಳ್ತಾರೆ JD ವ್ಯಾನ್ಸ್, ಅದಕ್ಕೂ ನಮಗೂ ಏನ್ರಿ ಸಂಬಂಧ ಇದೆ, ಭಾರತ ನೋಡ್ಕೊಳ್ಳುತ್ತೆ ಅಂತ. ಸೊ ಭಾರತಕ್ಕೆ ಅಷ್ಟರ ಮಟ್ಟಿಗೆ ಜಾಗತಿಕ ಬಲ ಸಿಕ್ಕಿರೋ ಹೊತ್ತಲ್ಲಿ ವಿಶ್ವಸಂಸ್ಥೆಯಲ್ಲಿ ಬಲೂಚಿಸ್ತಾನ್ ಸ್ವತಂತ್ರ ಮಾಡುವ ನಿಟ್ಟಿನಲ್ಲಿ ಯಶಸ್ವಿಯಾಗತ್ತಾ ಭಾರತ ಅನ್ನುವಂಥ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಈಗ ಬಲೂಚಿಸ್ತಾನ್ ಸ್ವತಂತ್ರವಾಗಿಬಿಟ್ರೆ POK ನಮ್ಮ ವಶಕ್ಕೆ ಬೀಳೋದು ಕೂಡ ಅಷ್ಟೇ ಪಕ್ಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಲಾಹೋರ್, ಇಸ್ಲಾಮಾಬಾದ್, ರಾವಲ್ಪಿಂಡಿಯಲ್ಲಿ ಯಾವ ರೀತಿಯ ಕಾರ್ಯಾಚರಣೆ ಆಗ್ತಿದೆ ಗೊತ್ತಾ? ಆರಂಭದಲ್ಲೇ ನಾನು ಹೇಳಿದೆ 75 ವರ್ಷಗಳಲ್ಲಿ ಆಗದಂಥ ಒಂದು ಆಪರೇಷನ್ ಅನ್ನ ಭಾರತ ಮಾಡಿದೆ ಅಂತ. ಇಸ್ಲಾಮಾಬಾದ್ ಮೇಲೆ ಇದುವರೆಗೂ ಕೂಡ, ಪಾಕಿಸ್ತಾನ ಆದ್ಮೇಲೆ ಇದುವರೆಗೂ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಿದ್ದಿಲ್ಲ. ಕರಾಚಿ ಮೇಲೆ ದಾಳಿ ಆಗಿದೆ, ಲಾಹೋರ್ ಮೇಲೆ ದಾಳಿ ಆಗಿದೆ, ಬಾಂಗ್ಲಾ ವಿಮೋಚನೆ ಟೈಮಲ್ಲಿ ಅಂತಹ ಅಟ್ಯಾಕ್ಗಳಾಗಿವೆ. ಆದ್ರೆ ಇಸ್ಲಾಮಾಬಾದ್ ಮೇಲೆ ದಾಳಿ ಆಗಿಲ್ಲ. ಇವತ್ತು ಇಸ್ಲಾಮಾಬಾದ್ನಲ್ಲೂ ಕೂಡ ಗುಂಡಿನ ಸುರಿಮಳೆ, ಬಾಂಬಿನ ಸುರಿಮಳೆ, ಕ್ಷಿಪಣಿಗಳನ್ನ ಉಡಾಯಿಸಿ ಭಾರತ ಪಟಾಕಿ ಹಚ್ಚಿ ದೀಪಾವಳಿ ಮಾಡಿದೆ. ಪಾಕಿಸ್ತಾನದ ಒಳಗಡೆ ಮಧ್ಯರಾತ್ರಿ ದೀಪಾವಳಿ ಸೆಲೆಬ್ರೇಷನ್ ಹೇಳತೀರದು. ಹೆಂಗಾಗಿದೆ ಪಾಕಿಸ್ತಾನ ಅಂದ್ರೆ ಎಲ್ಲ ನೋಡಿದ್ರು ಭಸ್ಮವಾಗಿ ಬಿದ್ದಿರುವಂತಹ ಅವರ ಶಸ್ತ್ರಾಸ್ತ್ರಗಳು ಮತ್ತೆ ಧ್ವಂಸವಾಗಿರುವಂತಹ ಕಟ್ಟಡಗಳು ಇಷ್ಟೇ ಕಾಣ್ತಿರೋದು. ಭಾರತ ವಿಡಿಯೋ ರಿಲೀಸ್ ಮಾಡಿದೆ ತಾನು ಹೊಡೆದು ಹಾಕಿರೋದಕ್ಕೆ ಮತ್ತು ಜಗತ್ತಿಗೆ ಎಲ್ಲ ಬಲಿಷ್ಠ ರಾಷ್ಟ್ರಗಳಿಗೆ ಸಂದೇಶವನ್ನು ಕೊಟ್ಟಿದೆ. ನಾವು ನಿನ್ನೆಯ ದಾಳಿಯಲ್ಲೂ, ಮಧ್ಯರಾತ್ರಿಯ ದಾಳಿಯಲ್ಲೂ ಕೂಡ ಒಬ್ಬ ನಾಗರಿಕರನ್ನ ಟಚ್ ಮಾಡಿಲ್ಲ, ಬರೀ ಅವರ ಮಿಲಿಟರಿ ಹೊಡೆದು ಹಾಕಿದೀವಿ. ಭಾರತೀಯ ಸೇನೆ ಅಮೆರಿಕ ಸೇನೆಯನ್ನು ಗುರಿಯಾಗಿಸ್ಕೊಂಡು ಮಾಡಿದ ದಾಳಿ ನಂಬರ್ 1. ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನಾವು ಈಗಲೂ ಕೂಡ ನಾಗರಿಕರನ್ನ ಟಚ್ ಮಾಡಿಲ್ಲ. ಇಷ್ಟಾದ ಮೇಲೂ ನಮ್ಮ ನಾಗರಿಕರನ್ನ ಟಚ್ ಮಾಡಿದ್ರೆ ಬೇರೆ ಹಂತಕ್ಕೆ ಎಸ್ಕಲೇಟ್ ಆಗುತ್ತೆ ಯುದ್ಧ. ಮೊದಲ ಬಾರಿ ದಾಳಿಯಲ್ಲಿ ಉಗ್ರರಷ್ಟೇ, ಎರಡನೇ ಬಾರಿ ದಾಳಿಯಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕ್ಲಾಯ್ತು, ಮೂರನೆಯ ದಾಳಿಯಲ್ಲಿ ಪಾಕಿಸ್ತಾನದ ಸೇನೆಯನ್ನ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿ ಕರಾಚಿ ಬಂದರನ್ನೇ ಧ್ವಂಸ ಮಾಡಿದೆ ನಮ್ಮ INS ವಿಕ್ರಾಂತ್. ರಫೇಲ್, ಸುಖೋಯ್ ಗರ್ಜನೆಗೆ ಪಾಕಿಸ್ತಾನದಲ್ಲಿ ಬರೀ ಧೂಳು, ಹೊಗೆ ಬಿಟ್ರೆ, ಟಿಯರ್ ಬಿಟ್ರೆ ಮತ್ತೇನು ಕಾಣಿಸ್ತಾ ಇಲ್ಲ. ಹಾರಿ ಹೋಗಿದೆ ನಮ್ಮ ಹಾರ್ಪಿ ಡ್ರೋನ್ ದಾಳಿಗೆ ರಣಹೇಡಿ ಪಾಕಿಸ್ತಾನ. ಒಂದು ಸಣ್ಣ ಡ್ರೋನ್ ಪಾಕಿಸ್ತಾನ ಹೆಂಗ್ ಛಿದ್ರ ಮಾಡ್ತಿದೆ ಗೊತ್ತಾ? ಕಂಡಲ್ಲ ದಾಳಿ ಆಗ್ತಿದೆ. ಈಗಾಗಲೇ ನೋಡಿದಿರಿ ನೀವು, ಅಲ್ಲಿನ PM ಓಡ್ ಹೋಗಿ ತಲೆ ತಪ್ಪಿಸ್ಕೊಂಡಿರೋದು, ಬಂಕರಲ್ಲಿ ಅಡಗಿರೋದು. ಅಲ್ಲಿನ ಸೇನಾ ಮುಖ್ಯಸ್ಥ ಆಗಿದ್ದವನು ಮುನೀರ್ ಈಗ ಕೆಳಗಿಳಿದು ಪದಚ್ಯುತಿಯಾಗಿ ಅಲ್ಲಿ ಹೊಸಬ ಬಂದು ಕೂತಿರೋದು, ಆತನೂ ಕೂಡ ತಲೆಮರೆಸ್ಕೊಂಡಿರೋದು. ಲಾಹೋರ್ನಲ್ಲಿ ಈಗ ನಿರಂತರ ದಾಳಿ ಆಗ್ತಿದ್ದು ಹಫೀಜ್ ಸೈಯದ್ ನನ್ನ ಎತ್ತತ್ತ ಭಾರತ ಸೇನೆ. ಅದ್ರ ಬಗ್ಗೆ ಕುತೂಹಲ ಇರೋದೀಗ. ಲಾಹೋರಲ್ಲಿ ಭಯಂಕರ ಕಾರ್ಯಾಚರಣೆ ಆಗ್ತಿದೆ. ಯಾವುದೇ ಕ್ಷಣದಲ್ಲಿ ಇಂಥದ್ದೊಂದು ಸುದ್ದಿ ಬರಬಹುದು. ಮಸೂದ್ ಅಜರ್ ಒಬ್ಬ ಅವತ್ತು ತಪ್ಪಿಸಿಕೊಂಡ, ಅಥವಾ ಆತ ಅಲ್ಲಿ ಇಲ್ದೇನೆ ಇರಬಹುದು. ಆತನ ಇಡೀ ಫ್ಯಾಮಿಲಿ, ಎಲ್ಲಕ್ಕಿಂತ ಪ್ರಮುಖವಾಗಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿದ್ದ ಆತನ ಸಹೋದರ, ಆತ ಮುಗ್ದು ಹೋದ. ಇಡೀ ಫ್ಯಾಮಿಲಿ ಅಳಿಸೋಯ್ತಲ್ವಾ. ಮಸೂದ್ ಅಜರ್, ಹಫೀಜ್ ಸೈಯದ್, ಮುನೀರ್ ಇವರೆಲ್ಲ ಹಿಟ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾವುದಾದ್ರೂ ಒಂದು ತಲೆ ಬಿದ್ರು ಭಾರತೀಯರು ಅಷ್ಟಿಷ್ಟು ಸಂಭ್ರಮ ಮಾಡಲ್ಲ. ಸಾಕು ಬಿಡಿ, ವಾಪಸ್ ಬನ್ನಿ, ಇಷ್ಟೇ ಬೇಕಾಗಿದ್ದು ಅಂತ ಹೇಳ್ಬಿಡ್ಬಹುದು ನಮ್ಮ ಭಾರತೀಯರು. ಆ ಒಂದು ನಿರೀಕ್ಷೆ ಇದೆ. ಹಫೀಜ್ ಸೈಯದ್ ಲಾಹೋರ್ನಲ್ಲೇ ಅಡಗಿದ್ದಾನ ಅಥವಾ ವಿದೇಶಕ್ಕೆ ಹಾರಿದ್ದಾನ ಗೊತ್ತಿಲ್ಲ. ಅದಕ್ಕೆಲ್ಲ ಭಯಂಕರ ತಯಾರಿ ಆಗಿದೆ. ಅವ್ರು ಯಾರನ್ನು ರಕ್ಷಿಸ್ತಾರೋ ಬಿಡ್ತಾರೋ ನಾಗರಿಕರು ತಲೆ ಕೆಡಿಸ್ಕೊಳ್ಳಲ್ಲ. ಉಗ್ರರೇ ಅವರ ನಾಗರಿಕರು ಅನ್ನೋ ರೀತಿಯಲ್ಲಿ ಕಾಪಾಡೋದ್ರಿಂದ ಏನೇನು ಭದ್ರತೆ ಆಗಿದೆ ಗೊತ್ತಿಲ್ಲ. ಆದರೆ ಲಾಹೋರ್ನಲ್ಲಿ ಆತನ ಅಡಗುತಾಣ ಇರೋದಲ್ಲೇ, ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಮಾತಿಗೆ ಹೇಳೋದಲ್ವಾ. ಜೈಲಲ್ಲಿಲ್ಲ, ಮತ್ತೊಂದು ಇಲ್ಲ. ಆತನ ಭವ್ಯ ಬಂಗಲೆಯ ಸ್ಯಾಟಲೈಟ್ ಇಮೇಜಸ್ಸು ಎಲ್ಲ ಕಂಪ್ಲೀಟ್ ಅಡ್ರೆಸ್ ಸಹಿತ ನೋಡಿದ್ದೀವಿ ನಾವು ಏನೇನು ಕಥೆ ಅಂತ. ಈಗ ಆತ ಎಲ್ಲಿದ್ದಾನೆ, ಆತ ಅಡಗಿಕೊಂಡಿರೋದೆಲ್ಲಿ, ಲಾಹೋರ್ನಲ್ಲಿಯೇ ಇದ್ದಾನ, ಅದೆಲ್ಲ ಇನ್ನಷ್ಟೇ ಲಭ್ಯವಾಗಬೇಕು. ಆದರೆ ಲಾಹೋರ್ನಲ್ಲಿ ಭಯಂಕರ ಕಾರ್ಯಾಚರಣೆ ಚುರುಕುಗೊಳಿಸಿದೆ. ನಿನ್ನೇನು ಡ್ರೋನ್ ಅಟ್ಯಾಕ್ ಆಯಿತು, ಇವತ್ತೂ ಕೂಡ ಭಯಂಕರ ದಾಳಿಗಳಾಗ್ತಿರೋದ್ರಿಂದ ಇಂಥದ್ದೂ ಒಂದು ಸುದ್ದಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಸೊ
ಭಾರತ 75 ವರ್ಷಗಳಲ್ಲಿ ಪಾಕಿಸ್ತಾನದ ಮೇಲೆ ನಡೆಸದಂತಹ ದಾಳಿಯನ್ನ ಈ ಸಲ ಮಾಡಿದೆ. ಬಲೂಚಿಸ್ತಾನ ಈ ಸಲ ಸ್ವತಂತ್ರ ಮಾಡಿಬಿಟ್ರೆ ಅವತ್ತು ಬಾಂಗ್ಲಾದೇಶ ಇಂದಿರಾ ಗಾಂಧಿ ಅವರ ಸಮಯದಲ್ಲಿ, ಇವತ್ತು ಬಲೂಚಿಸ್ತಾನ ಮೋದಿ ಅವಧಿಯಲ್ಲಿ POKನ ವಶಪಡಿಸಿಕೊಳ್ಳೋದಕ್ಕೂ ಕೂಡ ಕ್ಷಣಗಣನೆ ಶುರುವಾಗೇ ಬಿಟ್ಟಿದೆ. ಅಂಥ ಬೆಳವಣಿಗೆ ಆಗ್ತಿದೆ. ಕಾದ್ ನೋಡೋಣ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.